ಜನಾಂಗದ ಅಭಿವೃದ್ಧಿಯ ವೃತ್ತಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿವಿಧ ಬಗೆಬಗೆಯ ಆಹಾರಗಳನ್ನು ಹಾಕಿ ಸ್ವಾಗತ ಕೋರತಕ್ಕ ಜನಾಂಗ ಸಿಕ್ಕಿದ್ದಕ್ಕೆ ಇವತ್ತು ತುಂಬ ಪ್ರಕಾಶ್ ಬಟಾಸಾರ ಸಿಹಿ ಈ ನಮ್ಮ ರಥಯಾತ್ರೆಗೆ ಶುಭ ಕೋರಿ ಇವತ್ತು ಬಟಾಸಾರ ಎಲ್ಲ ಮಿಠಾಯಿ ಸ್ವೀಟು ಬಟಾಸಾರ ಹಾಕಿ ಮುಖಂಡರಿಗೆ ಇವತ್ತು ಶುಭ ಕೋರಿದ್ದಕ್ಕೆ ನಮ್ಮ ರಥಯಾತ್ರೆಗೆ ಶುಭ ಕೋರಿ ವಿಜಯದ ಸಂಕೇತ 20 ದಯಮಾಡಿ ಸ್ವಾಗತ ಭಾಷಣಕ್ಕಾಗಿ ಸಂಜು ರೆಡ್ಡಿರವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಗಣ್ಯರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ಲಿಕ್ಕಾಗಿ ಇದೀಗ ವೇದಿಕೆಯಲ್ಲಿ ನಮ್ಮೊಂದಿಗೆ ಸಂಜು ರೆಡ್ಡಿರವರು. ಬಂಡೆಪ್ಪ ಕಾಶಂಪುರ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಈ ವೇದಿಕೆ ಮೇಲೆ ಹಿರಿಯರಾದಂತ ಕೇಳ್ಕೊಳ್ತಾ ಇದ್ದೀವಿ, ಮುಂದಕ್ಕೆ ಬಂದು ಕುಳಿತುಕೊಳ್ಳಿ. ಕಾರ್ಯಕ್ರಮವನ್ನ ಶುರು ಮಾಡೋಣ. ತುಂಬಾನೇ ಒಂದು ಒಳ್ಳೆ ವ್ಯವಸ್ಥೆಯನ್ನ ಮಾಡ್ಕೊಂಡು ಇವತ್ತಿನ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಗಿದೆ. ರಾಜ್ಯದ ಎಲ್ಲ ಗಣ್ಯರು ಕೂಡ ಆಗಮಿಸಿದ್ದಾರೆ, ಸ್ಥಳೀಯ ಮುಖಂಡರು ಕೂಡ ವೇದಿಕೆನಲ್ಲಿದ್ದಾರೆ. ಎಲ್ಲರೂ ಕೂಡ ಬಂದು ಚೇರ್ ಮೇಲೆ ಕುಳಿತುಕೋಬೇಕು ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಮನವಿಯನ್ನ ಮಾಡ್ತಾ ಇದ್ವಿ. ದಯಮಾಡಿ ನಮ್ಮ ಬಂಡೆಪ್ಪ ಸರ್ ಅವರು ಮಾತಾಡ್ಬೇಕು. ಬಹುಶಃ ನೀವು ಹೇಳಿದ್ರೆ ಅವ್ರು ಏನಾದ್ರೂ ಮುಂದೆ ಹೋಗ್ತಾರ ಅಂತ ಒಂದೇ ಒಂದು ಸಲ ಸರ್. ಓಕೆ, ದಯವಿಟ್ಟು ನಿಮ್ಮ ಸ್ಥಳಗಳಲ್ಲಿ ಬಂದ ನಂತರ ನಾಡಗೀತೆಯೊಂದಿಗೆ ಕಾರ್ಯಕ್ರಮನ ಶುರು ಮಾಡೋಣ. ಅದಾದ್ಮೇಲೆ ಜೋರಾದ ಚಪ್ಪಾಳೆ ಬರಲಿ, ಪ್ರೀತಿಯ ಚಪ್ಪಾಳೆಯನ್ನ ನೀಡೋಣ. ಇವತ್ತಿನ ಬೀದರ್ ವಿಧಾನಸಭಾ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ನಡೀತಾ ಇರುವಂತಹ ಪಂಚರತ್ನ ರಥಯಾತ್ರೆ ಶಿಕ್ಷಣವೇ ಆಧುನಿಕ ಶಕ್ತಿ, ಆರೋಗ್ಯ, ಸಂಪತ್ತು, ವಸತಿಯ ಆಸರೆ, ಯುವನವ ಮಾರ್ಗ ಮತ್ತು ಮಹಿಳಾ ಸಬಲೀಕರಣ, ರೈತ ಚೈತನ್ಯ, ಹೀಗೆ ಮತ್ತು ಹಲವಾರು ಯೋಜನೆಗಳನ್ನ ಕರುನಾಡಿಗೆ ನೀಡಬೇಕು ಅಂತ ಹೇಳಿ ಕುಮಾರಣ್ಣನವರು ಕಾಯ್ತಾ ಇದ್ದಾರೆ. 2023ಕ್ಕೆ ಕರುನಾಡಿನಲ್ಲಿ ಕುಮಾರಣ್ಣ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬಂಡೆಪಣ್ಣ ಅಂತ ಹೇಳ್ತಾ ದಯಮಾಡಿ ಎಲ್ಲ ನಾಗರಿಕ ಬಂಧುಗಳು ಕೂಡ ಎದ್ದು ನಿಂತ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ವಿ. ಈಗ ನಾಡಗೀತೆಯನ್ನ ನಾಡಗೀತೆಗಾಗಿ ತಾವೆಲ್ಲರೂ ನಿಮ್ಮ ಸ್ಥಳದಲ್ಲಿ ನಿಂತು ಗೌರವಿಸಬೇಕಾಗಿದೆ. ಎಲ್ಲ ಅಭ್ಯರ್ಥಿಗಳು ಪಂಚರತ್ನ ಅಭ್ಯರ್ಥಿಗಳನ್ನು ಈ ಪಂಚರತ್ನಕ್ಕೆ ಅದ್ಭುತವಾಗಿ ಸ್ವಾಗತವನ್ನು ಸಿಗ್ತಾ ಇದೆ. ಅದಕ್ಕೆ ಎಲ್ಲ ಜನಸಂದಣಿಗೂ ಎಲ್ಲರಿಗೂ ಸ್ವಾಗತ ಕೋರಿ ನನ್ನ ಯಾರು ಯೂತ್ ಅಧ್ಯಕ್ಷರಾದಂಥ ನಮ್ಮ ರೇವಣಪ್ಪ ಅವರಿಗೂ ಫಿರೋಜ್ ಖಾನ್ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರೂ ಸ್ವಾಗತ